ಗೌರಿಬಿದನೂರಿನ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ದೊರಕಿದ ಹಣವನ್ನು ವಾರಸುದಾರರಿಗೆ ಹಿಂದಿರುಗಿಸಿ ಆಸ್ಪತ್ರೆ ಸಿಬ್ಬಂದಿ ಹರೀಶ್ ಮಾನವೀಯತೆ ಮೆರೆದಿದ್ದಾರೆ. ಹೌದು, ಬುಧವಾರ ಮಧ್ಯಾಹ್ನ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ಹರೀಶ್ ಕೆಲಸ ನಿರ್ವಹಿಸುವ ಸಮಯದಲ್ಲಿ ಆಸ್ಪತ್ರೆ ಆವರಣದಲ್ಲಿ ಪರ್ಸೊಂದು ಪತ್ತೆಯಾಗಿದೆ. ಈ ಪರ್ಸ್ನಲ್ಲಿ 26,900 ರೂಪಾಯಿ ಹಣ ಇರುವುದನ್ನು ನೋಡಿ ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಪೊಲೀಸರು ಹಣದ ವಾರಸುದಾರರನ್ನು ಪತ್ತೆ ಹಚ್ಚಿದ್ದಾರೆ. ವಾರಸುದಾರರಾದ ವೇದಲಾವೇಣಿ ಗ್ರಾಮದ ನಿವಾಸಿ ಜಯರತ್ನಮ್ಮ ಎಂದು ತಿಳಿದು ಬಂದಿದೆ. ಇನ್ನು ಜಯರತ್ನಮ್ಮ ಈ ಹಣ ಒಡವೆ ಅಂಗಡಿಗೆ ಸಾಲ ಕಟ್ಟಲು ತಂದಿದ್ದರು ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಜಯಮ್ಮ ದಂಪತಿಯನ್ನು ಠಾಣೆಗೆ ಕರೆಸಿ ಕಳೆದುಕೊಂಡಿದ್ದ ಹಣವನ್ನು ಹಿಂದಿರುಗಿಸಿದ್ದಾರೆ. ಕೇವಲ 100 ರೂಪಾಯಿ ಸಿಕ್ಕಿದ್ರೆ ಸಾಕು ಜೋಬಿನಲ್ಲಿ ಇಟ್ಟುಕೊಳ್ಳುವ ಈಗಿನ ಕಾಲದಲ್ಲಿ ಸಾವಿರಾರು ರೂಪಾಯಿ ಹಣವನ್ನು ಹಿಂದಿರುಗಿಸಿರುವ ಆಸ್ಪತ್ರೆ ಸಿಬ್ಬಂದಿ ಹರೀಶ್ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇದು ಬಂಗಾರದ ಅಂಗಡಿ ಕಟ್ಟಕ್ಕೆ ತಗೊಂಡ್ಬಂದಿದ್ವಿ, ಅಲ್ಲಿ ಆಸ್ಪತ್ರೆ ಒಳಗೆ ಕಳ್ಕೊಂಡಿರೋದು. ಯಾವ ಊರು ನಿಮ್ದು? ವೇದಲವೇಣಿ. ನಾಯಿ ಈ ಹುಡುಗನ ಕೈಗೆ ಬಿಸ್ಕತ್ತಿತ್ತು, ಕೈ ಬಾಯಿ ಆಗ್ತು, ಹಿಂಗೆ ಎಳ್ಕೊಳಕ್ ಹೋದೆ. ಇವನು ಕೈಕಾಕ್ಬಿಟ್ಟವನ. ನಾನೇನ್ ಮಾಡಿದೆ, ಒಳಗೆ ಕೆತ್ಕೊಂಡು ಹೊರಟೋದೆ ಮಗನ್ನ. ಅವಾಗ ಬಿದ್ದೋಗ್ಬಿಟ್ಟಿದ್ದೆ.